ಹೆಲೋ. ಹೆಲೋ ಅನ್ವಿತಾ, ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀನ್ ಯಾವಾಗ್ಲೂ ಇಂಥ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡ್ತಾ ಇರ್ತೀಯ. ಏನಾಯ್ತೀಗ? ಅದು ನಾನು ಮಾವನ್ ಜೊತೆ ಒಂದು ಆಂಟಿಕ್ ಶಾಪಿಗೆ ಬಂದಿದ್ದೆ. ಒಂದು ಸ್ಟ್ಯಾಚ್ಯೂ ಬಿದ್ದು ಹೋಯ್ತು. ಈಗ ಇವರು ಹಣ ಕೇಳ್ತಾ ಇದ್ದಾರೆ. ಅದಕ್ಕೇನು? ಅದಕ್ಕೆ ಇವರು 30 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ. ವಾಟ್? 30 lakhs? ಅದು ಒಂದ್ ಸ್ಟ್ಯಾಚ್ಯೂಗೆ? ಹೌದು, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೌತಮ್, ಆರ್ ಯು ಸೀರಿಯಸ್? ಮನೇಲಿ ಬಿಟ್ಟಿಯಾಗಿ ಬಿದ್ದಿರ್ತೀಯ, ಫ್ರೀಯಾಗಿ ಊಟ ಮಾಡ್ತೀಯ, ಅದು ಸಾಲ್ದು ಅಂತ ನನಗ್ ದಿನ ಒಂದೊಂದು ಹೊಸ ಸಮಸ್ಯೆಗಳನ್ನ ತರ್ತಾ ಇದ್ಯಾ. ಇಷ್ಟು ಬೇಗ 30 ಲಕ್ಷ ನಾನು ಎಲ್ಲಿಂದ ಅರೇಂಜ್ ಮಾಡ್ಲಿ? 30 ಲಕ್ಷ ಅಂತ ಹೇಳಿದ ಕೂಡ್ಲೆ ಅನ್ವಿತಾಗೆ ಶಾಕ್ ಆಯ್ತು. ಅವಳ ಕೋಪದ ಮುಂದೆ ಗೌತಮ್ ಸಹ ಮುಂದೆ ಏನೂ ಮಾತಾಡ್ಲಿಲ್ಲ. ಏನ್ ಗೊತ್ತಾ, ದಿನ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನಿನ್ ಕೆಲ್ಸ ಆಗೋಗಿದೆ. ಇವತ್ ನೀನ್ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗೆ ನೀನೇ ಸೊಲ್ಯೂಷನ್ ಹುಡ್ಕೋ. ನಾನು ನಿನ್ಗೆ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಆದ್ರೆ ಅನ್ವಿತಾ, ಇಂದಿಗೆ ಅನ್ವಿತಾ ಮತ್ತು ಗೌತಮ್ ಮದ್ವೆ ಆಗಿ 3 ವರ್ಷ ಆಗಿತ್ತು. ಇವತ್ತಿಗೂ ಸಹ ಗೌತಮ್ ಅನ್ವಿತಾ ಮನೆಯಲ್ಲಿ ಮನೆ ಅಳಿಯನಾಗಿ ಬದುಕ್ತಿದ್ದ. ಒಬ್ಬ ಕೆಲಸದವನಂತೆ ಎಲ್ಲಾ ಮನೆ ಕೆಲಸಗಳನ್ನ ಮಾಡ್ತಿದ್ದ. ಒಮ್ಮೆ ಅವರ ಅತ್ತೆಯ ಸೀರೆಯನ್ನ ಇಸ್ತ್ರಿ ಮಾಡ್ತಾ ಇದ್ದ. ತನ್ನ ಹೆಂಡತಿಯ ಕಾರನ್ನ ಕ್ಲೀನ್ ಮಾಡ್ತಿದ್ದ. ಮನೆಯ ಅಡುಗೆಯಿಂದ ಹಿಡಿದು ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದ. ಇದನ್ನ ನೋಡಿ ಅನ್ವಿತಾಗೆ ಕೋಪ ಬರ್ತಿತ್ತು. ಏಕೆಂದ್ರೆ ಮನೆಯ ಎಲ್ಲಾ ಫೈನಾನ್ಸಿಯಲ್ ಜವಾಬ್ದಾರಿಯನ್ನ ಅವಳು ತನ್ನ ಹೆಗಲ ಮೇಲೆ ಹಾಕೊಂಡಿದ್ಲು. ಆದ್ರೆ ಅನ್ವಿತಾ, ಆ ಸ್ಟ್ಯಾಚ್ಯೂ ಒಡೆದಾಕಿದ್ದು ಮಾವ. ಇದರಲ್ಲಿ ನನ್ ತಪ್ಪೇನಿದೆ? ನಾನ್ ಹೇಳೋ ಮಾತನ್ನು ಕೂಡ ಕೇಳಿಸ್ಕೊಳ್ಳಿಲ್ಲ. ನಿನಗೆ ಎಕ್ಸ್ಪ್ಲೇನ್ ಮಾಡೋ ಮೊದ್ಲೇನೆ ನೀನ್ ಕಾಲ್ ಕಟ್ ಮಾಡ್ದೆ. ಏನಾಯ್ತು ಮಿಸ್ಟರ್? 1 ಗಂಟೆ ಆಯ್ತು, ನೀವು ಹಣ ಸಹ ಕೊಟ್ಟಿಲ್ಲ, ಮತ್ತೆ ನಿಮ್ ಸಹಾಯಕ್ಕೂ ಯಾರು ಬಂದಿಲ್ಲ. ಅದು ಸಾಲ್ದು ಅಂತ ಈ ಮುದುಕ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತಿದ್ದ. ಗಾರ್ಡ್ಸ್ ಅವನನ್ನ ನೋಡಿ ತಡೆದು ನಿಲ್ಸಿದ್ರು. ಇಲ್ಲ ಅಂದ್ರೆ ಏನ್ ಕತೆ ಆಗ್ತಿತ್ತೋ ಏನೋ. ನೋಡಿ ಮಿಸ್ಟರ್, ಈಗ 2 ಗಂಟೆ, 5 ಗಂಟೆ ಒಳಗೆ ನೀವು ಆಂಟಿಕ್ ಸ್ಟ್ಯಾಚ್ಯೂಗೆ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನ ಕರೆಸಿ ಈ ಮುದುಕನ್ನ ಅರೆಸ್ಟ್ ಮಾಡಿಸ್ತೀನಿ. ಈಗ ನಿಮ್ಮಿಬ್ರನ್ನ ನೋಡ್ಕೊಳ್ಳೋದಕ್ಕೆ ಗಾರ್ಡ್ಸಿಗೆ ಹೇಳಿದೀನಿ, ಗೊತ್ತಾಯ್ತಾ? ಸರಿ, ಕೇವಲ 2 ನಿಮಿಷ, ನಾವು ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ, ಬನ್ನಿ. ಮಾವ, ಇವರು ಹಣ ಕೊಡೋವರೆಗೂ ನಮ್ಮನ್ನ ಬಿಡೋದಿಲ್ಲ. ಆದ್ರೆ ನಾನ್ ಹೇಗ್ ಜೈಲ್ಗೆ ಹೋಗ್ಲಿ? ಆಗಲ್ಲ, ನೀನೇ ಏನಾದ್ರೂ ಮಾಡು. ನನ್ ಬದಲು ನೀನೇ ಜೈಲ್ಗೆ ಹೋಗು. ಹೇಗಿದ್ರು ನಮ್ಮ ಮನೇಲಿ 3 ವರ್ಷ ಬಿಟ್ಟಿಯಾಗಿದ್ದೆ. ನನಗಾಗಿ ನೀನು ಇಷ್ಟು ಸಹ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಮಾವ, ನಾನು ಜೈಲಿಗೆ ಬೇಕಾದ್ರೂ ಹೋಗ್ತೀನಿ, ಆದ್ರೆ ಇವರು ನಮ್ಮನ್ನ ಸುಮ್ನೆ ಬಿಡಲ್ಲ. ಮ್ಯಾನೇಜರ್ ಹೇಗ್ ಮಾತಾಡ್ದ ಅಂತ ನೀವೇ ನೋಡಿದ್ರಿ ಅಲ್ವಾ? ಹಾಗಾದ್ರೆ ಅವ್ರಿಗೆ ಹಣ ಕೊಡು. ಅವ್ರಿಗೆ 30 ಲಕ್ಷ ಕೊಡ್ಬೇಕು. ನನ್ನ ಬಳಿ 30 ರೂಪಾಯಿ ಸಹ ಇಲ್ಲ. ನಿಮ್ಗೆ ಗೊತ್ತು, ನಾನೊಬ್ಬ ಮನೆ ಅಳಿಯ, ಕೆಲ್ಸ ಇಲ್ಲ ಅಂತ ನನ್ನ ಖರ್ಚಿಗೆ ಅನ್ವಿತಾ ದುಡ್ಡು ಕೊಡ್ತಾಳೆ. ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡ್ಲಿ? ಹಾಗಾದ್ರೆ ಅನ್ವಿತಾಗ್ ಫೋನ್ ಮಾಡು. ನಾನು ತುಂಬಾ ಸಲ ಫೋನ್ ಮಾಡಿದ್ದೆ, ಅವಳು ರಿಸೀವ್ ಮಾಡ್ಲಿಲ್ಲ. ನೀನಂತೂ ಒಬ್ಬ ವೇಸ್ಟ್ ಬಾಡಿ ಅಳಿಯ. ಹೆಂಡತಿಗೆ ಏನು ಹೇಳಕ್ಕೂ ಸಹ ಆಗಲ್ಲ ನಿನ್ನಿಂದ. ಮಾಡು, ನಾನ್ ಮಾತಾಡ್ತೀನಿ ಅವಳ ಜೊತೆ. ಗೌತಮ್, ಆರ್ ಯು ಮ್ಯಾಡ್? ಕೆಲಸ ಸಮಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಮಗಳೇ, ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ದೀನಿ. ಅಪ್ಪ? ಹೌದು ಮಗಳೇ, ನಾನೇ ಮಾತಾಡ್ತಾ ಇರೋದು. ಅದು ಮಿಸ್ ಆಗಿ ನಾನೊಂದು ಸ್ಟ್ಯಾಚ್ಯೂ ಹೊಡೆದಾಕ್ಬಿಟ್ಟೆ. ಹಣ ಕೊಡದೆ ಇದ್ರೆ ಇವರು ನನ್ನ ಜೈಲ್ಗೆ ಹಾಕ್ತಾರೆ. ಆದ್ರೆ ಅಪ್ಪ, ಅದು ಆ ಸ್ಟ್ಯಾಚ್ಯೂ ಹೊಡೆದಾಕಿದ್ದು ಗೌತಮ್ ಅಲ್ವಾ? ನಿಮ್ಮನ್ನ ಯಾಕೆ ಜೈಲಿಗೆ ಹಾಕ್ತಾರೆ? ಆಕ್ಚುಲಿ ಆ ಸ್ಟ್ಯಾಚ್ಯೂನ ಹೊಡೆದಾಕಿದ್ದು ನಾನೇ ಕಣಮ್ಮ. ಫೋಟೋ ತಗೋವಾಗ ನನ್ನ ಕೈ ಮಿಸ್ ಆಗಿ ಅದಕ್ಕೆ ತಗಲ್ತು, ಮತ್ತೆ ಸ್ಟ್ಯಾಚ್ಯೂ ಕೆಳಗಡೆ ಬಿದ್ದು ಒಡೆದೋಯ್ತು. ಅಪ್ಪ, ನಿಮಗ್ ಗೊತ್ತಲ್ವಾ, ಈಗಾಗ್ಲೇ ಗೌತಮ್ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ತಂದಿದ್ದಾನೆ. ಅದ್ರ ಜೊತೆ ನೀವು ಸಹ ಹೀಗೆ ಮಾಡಿದ್ರೆ ಹೇಗೆ? ಆದ್ರೆ ಮಗಳೇ, ಸರಿ, ನೀವ್ ಎಲ್ಲಿದ್ದೀರಾ ಹೇಳಿ, ನಾನು ಅಮ್ಮನನ್ನ ಕರ್ಕೊಂಡ್ ಬರ್ತೀನಿ. ನಾವು ಮಾಧವ್ ನಗರಲ್ಲಿರೋ ಆಂಟಿಕ್ ಅಂಗಡಿಲಿದ್ದೀವಿ. ಓಕೆ, ಅಲ್ಲೇ ಕಾಯ್ತೀರಿ, ನಾನು ಈಗ್ಲೇ ಬರ್ತೀನಿ. ಅನ್ವಿತಾ ಈಗ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದ್ಲು. ಅದ್ರಿಂದ ಹೊರಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ.
ಅನ್ವಿತಾಳ ತಂದೆ ಅನಿಲ್ ರಾಜ್ಗುರು ಒಂದು ಮನೆತನದ ಮಗ. ಅನ್ವಿತಾಳ ತಾತ ಹರಿಪ್ರಸಾದ್ ರಾಜ್ಗುರು ಗೌತಮ್ನನ್ನ ಎಲ್ಲೋ ಭೇಟಿಯಾಗಿದ್ರು ಮತ್ತು ಅವನನ್ನ ತನ್ನ ಪ್ರಿಯವಾದ ಮೊಮ್ಮಗಳ ಜೊತೆ ಮದ್ವೆ ಮಾಡಬೇಕು ಎಂದು ನಿರ್ಧರಿಸಿದ್ರು. ಇದು ಅನ್ವಿತಾಳ ಅಜ್ಜಿ ಗಾಯತ್ರಿ ದೇವಿಗೆ ಇಷ್ಟವಿರಲಿಲ್ಲ. ಅವರ ಮದ್ವೆ ಆಗ್ತಿದ್ದಂತೆ ಅವರ ತಾತ ತೀರಿಕೊಂಡ್ರು. ಮನೆಯ ಎಲ್ಲ ಜವಾಬ್ದಾರಿಯನ್ನ ಗಾಯತ್ರಿ ದೇವಿ ಹೊರಿಸಿಕೊಂಡ್ರು. ಮನೆತನದ ಹೆಸರನ್ನ ಕಾಪಾಡಲು ಗೌತಮ್ ಮತ್ತು ಅವನ ಕುಟುಂಬದವರನ್ನ ತನ್ನ ಮನೆಯಿಂದ ಸಹ ಹೊರಗೆ ಕಳಿಸಿದ್ರು. ಇದನ್ನೆಲ್ಲ ಯೋಚಿಸಿ ಅನ್ವಿತಾ ಯಾವಾಗ್ಲೂ ದುಃಖಿಯಾಗಿ ಇರ್ತಿದ್ಲು. ಅಪ್ಪ, ನೀವ್ ಆರಾಮಾಗಿದ್ದೀರಾ? ನೀವೆಷ್ಟು ದುಬಾರಿ ದೊಡ್ಡ ಅಂಗಡಿಗೆ ಯಾಕೆ ಬಂದ್ರಿ? ಅದು ನಾವು ಇಲ್ಲೇ ಹೊರಗಡೆ ಹೋಗ್ತಾ ಇದ್ವಿ. ಮಾವನಿಗೆ ಇದನ್ನ ನೋಡಕ್ಕೆ ಇಷ್ಟ ಆಯ್ತು, ಅದಕ್ಕೆ ಒಳಗಡೆ ಬಂದ್ವಿ ಅಷ್ಟೇ. ಮತ್ತೆ ಆಸ್ ಯೂಶುವಲ್ ನೀನ್ ಈ ಕೆಲಸ ಸಹ ಸರಿಯಾಗಿ ಮಾಡ್ಲಿಲ್ಲ. ಇವ್ರಿಗೆ ಸ್ಟ್ಯಾಚು ನೋಡ್ಬೇಕು ಅಂತ ಅಷ್ಟು ಮನ್ಸಾಗಿದ್ರೆ ನೀನ್ ಅವ್ರನ್ನ ಸಂಭಾಳಿಸ್ಬೋದಿತ್ತಲ್ವಾ? ಆದ್ರೆ ಅತ್ತೆ, ನಾನೇನ್ ಮಾಡ್ಲಿ? ನಾನು ಮಾವನಿಗೆ ಹೇಳ್ದೆ, ಆದ್ರೆ ನೀನ್ ಯಾವಾಗ ಅವ್ರ ಮಾತನ್ನ ಕೇಳೋದಕ್ಕೆ ಆರಂಭಿಸ್ದೆ? ಅಷ್ಟು ಒಳ್ಳೆಯವನಾದ. ಅಮ್ಮ, ಇದೆಲ್ಲ ನಾವ್ ಆಮೇಲೆ ಮಾತಾಡ್ಬೋದಲ್ವಾ? ಏನ್ ಇಂಪಾರ್ಟೆಂಟ್ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. 30 ಲಕ್ಷ ಎಲ್ಲಿಂದ ತರೋದು? ನಮ್ಮ ಮನೆ ಬರಹ ಸರಿಯಾಗಿಲ್ಲ. ಅಲ್ಲಿ ಅತ್ತೆ ನಮಗ ಆಸ್ತಿ ಕೊಡಲ್ಲ, ಮತ್ತೆ ಮಾವ ಇವನ್ನ ನಮ್ ತಲೆ ಕಟ್ಟಿದ್ರು. ಅಮ್ಮ, ಏನಮ್ಮ ಇವಾಗಿದಕ್ಕೆ ಹಣ ಕೊಡೋದಕ್ಕೆ ನನ್ನ ಮನೆ ಮತ್ತೆ ಕಾರನ್ ಮಾರ್ಬೇಕಾ? ಅಷ್ಟೊಂದು ಹಣ ಎಲ್ಲಿಂದ ತರೋದು? ಎಲ್ಲರೂ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸುವುದು ಅಂತ ಯೋಚನೆ ಮಾಡ್ತಿದ್ರು. ಸಮಯ ಆಗ್ತಿತ್ತು. ಇನ್ನೊಂದ್ ಕಡೆ ಮ್ಯಾನೇಜರ್ಗೆ ಇವರು ಹಣ ಕೊಡ್ತಾರೆ ಎಂಬ ನಂಬಿಕೆ ಇರಲಿಲ್ಲ. ಅವನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಈ ವಿಷಯವನ್ನ ತಿಳಿಸಿದ ಮತ್ತು ಅವನು ಕೊಟ್ಟ ಸಮಯ ಆಗ್ಲಿ ಅಂತ ಕಾಯ್ತಾ ಇದ್ದ. ಅಪ್ಪ, ನಾನು ಅಜ್ಜಿ ಹತ್ರ ಸಹಾಯ ಕೇಳಿ ನೋಡ್ತೀನಿ. ಅವ್ರ ಹಣನ ನಾವು ನಿಧಾನಕ್ಕೆ ವಾಪಸ್ ಕೊಡ್ತೇವೆ. ಅನ್ವಿತಾ, ಅಜ್ಜಿ ನಿನಗ್ ಸಹಾಯ ಮಾಡಲ್ಲ, ಮತ್ತೆ ನಿನಗೆ ಗೊತ್ತು ಯಾಕೆ ಅಂತ. ಆದ್ರೆ ಅಮ್ಮ, ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ, ಏನಾಗುತ್ತೋ ಆಗ್ಲಿ. ಅನ್ವಿತಾ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ತನ್ನ ಅಜ್ಜಿ ಗಾಯತ್ರಿ ದೇವಿಗೆ ಕಾಲ್ ಮಾಡಿದ್ಲು. ಅವಳಿಗೆ ಭಯ ಇತ್ತು, ತನ್ನ ಅಜ್ಜಿ ಅವಳ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ. ಅಜ್ಜಿ, ಅದ್ ನಾನ್ ಅನ್ವಿತಾ. ಅನ್ವಿತಾ, ನಿನ್ ನಂಬರ್ ನನ್ ಬಳಿ ಇದೆ, ಏನಾಯ್ತು ಹೇಳು? ಗಾಯತ್ರಿ ದೇವಿ ಗಂಭೀರವಾಗಿ ಅವಳ ಮಾತನ್ನ ಕೇಳಿಸ್ಕೋತಾ ಇದ್ಲು. ಸರಿ, ನಾನ್ ನಿನಗೆ ಹಣ ಕೊಡ್ತೇನೆ, ಆದ್ರೆ ನಂದು ಒಂದು ಷರತ್ತಿದೆ, ಅದನ್ನ ನೀನ್ ಒಪ್ಕೊಳ್ಬೇಕು. ಕಂಡೀಷನ್? ಏನ್ ಕಂಡೀಷನ್ ಅಜ್ಜಿ? ನಮ್ ಕಂಪನಿ ಕರ್ನಾಟಕದ ಅತಿ ದೊಡ್ಡ ಕಂಪ್ನಿಯವ್ರ ಜೊತೆ ಆದಷ್ಟು ಬೇಗ ಒಂದು ಡೀಲ್ ಮಾಡ್ಕೊಳ್ಳಿದೆ. ನಿನಗೆ ನನ್ನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ, ನಾನ್ ನಿನ್ನ ಅಜ್ಜಿ ಅಂತ ನಿನಗೆ ರೆಸ್ಪೆಕ್ಟ್ ಇದ್ರೆ, ನೀನ್ ಈಗ್ಲೇ ಆ ಗೌತಮ್ಗೆ ಡೈವರ್ಸ್ ಕೊಡು. ಮತ್ತೆ ನೀನು ಕಬೀರ್ ಆನಂದನ್ನ ಮದುವೆ ಆಗ್ಬೇಕು. ಅಜ್ಜಿ, ನೀವ್ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಈ ಸಲ ಅಂತೂ ಗೌತಮ್ನ ತಪ್ಪೇ ಇರ್ಲಿಲ್ಲ. ನೋಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ನನ್ ಕಂಡೀಷನ್ಗೆ ನೀನ್ ಒಪ್ಪಿದ್ರೆ ನಾನ್ ನಿನಗೆ ಸಹಾಯ ಮಾಡ್ತೇನೆ. ಅಜ್ಜಿ, ನಾನ್ ನಿಮ್ಮ ಮೊಮ್ಮಗಳು, ಮತ್ತೆ ನಿಮ್ಮ ಮೊಮ್ಮಗಳ ಜೊತೆ ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇವತ್ತು ನನ್ನ ಮಗ ಸ್ಥಿತಿಲಿರೋದಕ್ಕೆ ನೀನೇ ಕಾರಣ. ನಿನಗೆ ನನ್ ಕಂಡೀಷನ್ ಒಪ್ಪಿಗೆ ಇದ್ರೆ ಮಾತ್ರ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಅಜ್ಜಿ, ನನ್ ಮಾತ್ ಕೇಳಿ. ಅನ್ವಿತಾಗೆ ಈಗ ಏನ್ ಮಾಡ್ಬೇಕು ಎಂದು ತಿಳಿಲಿಲ್ಲ. ಅನ್ವಿತಾ, ದಯವಿಟ್ಟು ಚಿಂತೆ ಮಾಡ್ಬೇಡ, ನಾನೇನಾದ್ರೂ ಮಾಡ್ತೀನಿ. ನೀನೇನ್ ಮಾಡ್ತೀಯಾ? ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಭಿಕ್ಷೆ ಬೇಡ್ತರ್ತೀಯಾ? ಅನ್ವಿತಾ, ನೀನ್ ನನ್ ಮಾತನ್ ಕೇಳು. ಈ ವೇಸ್ಟ್ ಬಾಡಿಗೆ ಈಗ್ಲೇ ನೀನ್ ಡೈವರ್ಸ್ ಕೊಡು. ಇವ್ ನಿನ್ ಜೀವನದಿಂದ ತೊಲಗ್ಲಿ, ಮನೆಗ್ ವಾಪಸ್ ಕರ್ಕೋಬೇಡ. ತುಂಬಾ ಒಳ್ಳೆ ಹುಡುಗ. ಮತ್ತೆ ಕಬೀರ್ ನಿನ್ ಫ್ರೆಂಡ್ಸ್, ಅವರಪ್ಪ ಕೋಟ್ಯಾಧೀಶ್ವರರು, ಅವರಿಗೆ 30 ಲಕ್ಷ ಲೆಕ್ಕಕ್ಕೆ ಇರಲ್ಲ. ಅವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ. ಕಮಾನ್ ಅನ್ವಿತಾ. ಗೀತಾಗೆ ಇದ್ರ ಹೊರತು ಬೇರೆ ಯಾವ ದಾರಿ ಸಹ ತಿಳಿಲಿಲ್ಲ. ಆದ್ರೆ ಕಬೀರ್ ಎಂತವನು ಅನ್ನೋದು ಕೇವಲ ಅನ್ವಿತಾಗೆ ಮಾತ್ರ ಗೊತ್ತಿತ್ತು. ಹೇಳ್ಬೇಕು ಅಂದ್ರೆ ಕಬೀರ್ ಒಬ್ಬ ದೊಡ್ಡ ಶ್ರೀಮಂತರ ಒಬ್ಬನೇ ಮಗ. ಅವರ ತಂದೆ ಪ್ರಿನ್ಸ್ ಗ್ರೂಪ್ನ ವೈಸ್ ಚೇರ್ಮನ್. ಕಬೀರ್ ಒಬ್ಬ ಕಿಡ್ ಆಗಿದ್ದ. ಅವನ ವೀಕ್ನೆಸ್ ಅಂದ್ರೆ ಹುಡುಗಿಯರು. ಯಾವಾಗ್ಲೂ ತೊಂದರೆ ಕೊಡುತ್ತಲೇ ಇದ್ದ.
ಅವನ ಮೇಲೆ ಈಗಾಗ್ಲೇ ಎಷ್ಟೋ ಕೇಸು ಸಹ ಇದ್ವು. ಆದ್ರೆ ಅವರ ಪವರ್ ಮತ್ತು ಹಣದಿಂದಾಗಿ ಯಾರು ಸಹ ಅವರಿಗೆ ಏನು ಮಾಡಲು ಆಗ್ತಾ ಇರಲಿಲ್ಲ. ಅವನು ಅನ್ವಿತಾಳನ್ನ ಸಹ ಅವನ ಬಲೆಗೆ ಬೀಳಿಸಿಕೊಳ್ಳಲು ಎಷ್ಟೋ ಬಾರಿ ಪ್ರಯತ್ನಿಸಿದ್ದ. ಆದ್ರೆ ಅನ್ವಿತಾ ಅವನ ಕಡೆ ತಿರುಗಿ ಸಹ ಕಾಲೇಜಿನಲ್ಲಿ ನೋಡಿರ್ಲಿಲ್ಲ. ಇಷ್ಟು ಹೊತ್ತು ಸುಮ್ಮನಿದ್ದ ಗೌತಮ್ಗೆ ಕಬೀರ್ ಹೆಸರು ಹೇಳಿದ ತಕ್ಷಣ ಕೋಪ ಬಂತು. ಆದ್ರೆ ಅವನಿಗೆ ಗೊತ್ತಿತ್ತು ಅವನ ಮಾತನ್ನ ಯಾರು ಕೇಳಲ್ಲ ಅಂತ. ಅದಕ್ಕೆ ಅವನು ತನ್ನ ಫೋನನ್ನ ತೆಗೆದುಕೊಂಡು ಶೋರೂಮ್ನಿಂದ ಹೊರಗೋದ. ಶೋರೂಮ್ನಿಂದ ಹೊರಗ್ ನಿಂತು ಅವನು ಯಾವುದೋ ನಂಬರ್ ಡಯಲ್ ಮಾಡ್ದ. ಫೋನ್ ರಿಂಗ್ ಕೇಳಿಸ್ತಾ ಇದ್ದಂತೆ ಅವನ ಎದೆ ಬಡಿತ ಸಹ ಜಾಸ್ತಿ ಆಗ್ತಾ ಹೋಯ್ತು. ಪಟೇಲ್ ಅವರ? ಹೌದು, ನಾನೇ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಪಟೇಲ್ ಅವರೇ, ಹೇಗಿದ್ದೀರಾ? ಆ ಕ್ಷಣದಲ್ಲಿ ಗೌತಮ್ ಮಾತಾಡ್ತಾ ಇದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನ ತಂದೆ ರಾಘವೇಂದ್ರ ಸಿಂಹಾದ್ರಿ, ಅವರ ಮಿನಿಸ್ಟರ್ ಕಮಲಾಕರ್ ಪಾಟೀಲ್. ರಾಘವೇಂದ್ರ ಸಿಂಹಾದ್ರಿ ಅವರು ರಾಯದುರ್ಗದ ರಾಜಮನೆತನದವರು. ಗೌತಮ್ ರಾಘವೇಂದ್ರ ಸಿಂಹಾದ್ರಿ ಅವರ ಕಿರಿಮಗ. ಅವನು ರಾಯದುರ್ಗದ ರಾಜಕುಮಾರ. ಅವನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದೊಡ್ಡ ಅರಮನೆಯಲ್ಲೇ. ಆದ್ರೆ ಬೆಳೆಯುತ್ತಾ ಅವನಿಗೆ ಈ ಐಶ್ವರ್ಯ ಆಡಂಬರ ಎಲ್ಲ ಬೇಡ ಅನ್ನಿಸ್ತಿತ್ತು. ನಿಜವಾದ ಜೀವನ ಹೇಗಿರುತ್ತದೆ ಎಂದು ನೋಡಬೇಕೆಂಬುದು ಅವನ ಆಸೆಯಾಗಿತ್ತು. ಒಂದು ದಿನ ರಾಘವೇಂದ್ರ ಸಿಂಹಾದ್ರಿ ಅವರು ಗೌತಮ್ನ ಮದುವೆಯನ್ನ ಇನ್ನೊಂದು ರಾಜಮನೆತನದ ಹುಡುಗಿಯ ಜೊತೆ ನಿಶ್ಚಯ ಮಾಡಿದ್ರು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಗೌತಮ್ನ ಬಾಲ್ಯ ಸ್ನೇಹಿತ ದೀಪಕ್ ಧರ್ಮರಾಜ್ ಅರಸ್. ಗೌತಮ್ ಅವಳನ್ನ ಪ್ರೀತಿಸ್ತಿರ್ಲಿಲ್ಲ. ಆದ್ರೆ ಅವನ ಮಾತನ್ನ ಯಾರೂ ಸಹ ಕೇಳಲಿಲ್ಲ. ಅದಕ್ಕೆ ಅವನು ಮದ್ವೆ ದಿನವೇ ಅಲ್ಲಿಂದ ಹೊರಟು ಹೋದ. ಇಂದಿಗೂ ಸಹ ಆ ಮಂಟಪ ಅದೇ ರೀತಿ ಅಲಂಕರಿಸಲಾಗಿತ್ತು. ಚಿಕ್ಕ ಯಜಮಾನ್ರೆ, ನೀವಾ? ನೀವಿಲ್ದೇನೆ ಅರಮನೆ ತುಂಬಾ ಬಿಕೋ ಅನಿಸ್ತಾ ಇದೆ. ನೀವಾದಷ್ಟು ಬೇಗ ಬನ್ನಿ. ಮತ್ತೆ ಪಟೇಲ್ ಅವರೇ, ನಾನು ದೊಡ್ಡ ಸಂಕಷ್ಟದಲ್ಲಿದ್ದೀನಿ. ನನಗೆ ನಿಮ್ ಸಹಾಯ ಬೇಕು. ನೀವು ಯಾವ ಕಷ್ಟದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕ್ಷಣ ನೀವು ಎಲ್ಲಿದ್ದೀರಾ ಅಂತ ಸಹ ನನಗೆ ಗೊತ್ತಿದೆ. ನೀವು ಯಾವ ಕುಟುಂಬದ ಮನೆ ಅಳಿಯನಾಗಿ ವಾಸ ಮಾಡ್ತಾ ಇದ್ದೀರೋ, ಯಾರ ಜೊತೆ ನಿಮ್ ಮದುವೆ ಆಗಿದೆ, ನಿಮ್ಮ ಅತ್ತೆ ಮಾವ ಎಲ್ಲರ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಕಳೆದ 4 ವರ್ಷಗಳಿಂದ ಗೌತಮ್ ತನ್ನ ಕುಟುಂಬದಿಂದ ಮತ್ತು ರಾಯದುರ್ಗದಿಂದ ದೂರ ಓಡುತ್ತಿದ್ದ. ಆದ್ರೆ ಅವನ ತಂದೆ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ರು. ಸರಿ, ನನಗೆ ತಕ್ಷಣ 30 ಲಕ್ಷ ಬೇಕು, ಸಾಧ್ಯವಾದಷ್ಟು ಬೇಗ. ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನೀವೊಬ್ಬ ರಾಜ್ಕುಮಾರ, ಆದ್ರೂ ಇನ್ನೊಬ್ರು ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ, ಮನೆ ಕಾರ್ ಸ್ವಚ್ಛ ಮಾಡ್ತಾ ಇದ್ದೀರಾ. ಅರಮನೆ ಬಿಟ್ಟು. ಪಟೇಲ್ ಅವರೇ, ಈ ವಿಷಯದ ಬಗ್ಗೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಂದು ಒಂದೇ ಪ್ರಶ್ನೆ, ನೀವು ನನಗೆ ಸಹಾಯ ಮಾಡ್ತೀರಾ ಇಲ್ವಾ? ಚಿಕ್ಕ ಯಜಮಾನ್ರೆ, ನಾವು ನಿಮ್ಗೆ 30 ಲಕ್ಷ ಕೊಡ್ತೀವಿ. ಆದ್ರೆ ದೊಡ್ಡ ಯಜಮಾನ್ರ ಒಂದೇ ಒಂದು ಷರತ್ತಿದೆ. ಅದೇನ್ ಷರತ್ತು? ನೀವು ದೀಪಿಕಾಳನ್ನ ಮದ್ವೆ ಆಗ್ಬೇಕು. ಪಟೇಲ್ ಅವರೇ, ನನಗೆ ಈಗಾಗ್ಲೇ ಮದ್ವೆ ಆಗಿದೆ. ಹೀಗಿರುವಾಗ ನಾನು ಹೇಗೆ ಇನ್ನೊಂದು ಮದ್ವೆ ಆಗ್ಲಿ? ಇದು ಪಾಸಿಬಲ್ ಅಲ್ಲ. ದೊಡ್ಡ ಯಜಮಾನ್ರ ಪ್ರಕಾರ ನೀವಾಗಿರೋದು ಮದ್ವೆನೇ ಅಲ್ಲ. ನೀವು ಅರಮನೆ ತೊರೆದ ನಂತರ ಇಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿವೆ. ಈ ಪಾಟೀಲ್ ತನ್ನ ಯಜಮಾನ್ರ ಮಾತನ್ನ ಮೀರೋದಿಲ್ಲ. ನಿಮಗೆ ಅಷ್ಟು ಹಣ ಬೇಕು ಅಂದ್ರೆ ನೀವೀಗ್ಲೇ ನಿಮ್ಮ ಹೆಂಡತಿಗೆ ಡೈವರ್ಸ್ ನೀಡಿ ರಾಜ್ಕುಮಾರಿ ದೀಪಿಕಾಳನ್ನ ನೀವು ಮದ್ವೆ ಆಗ್ಲೇಬೇಕು. ಪಾಟೀಲ್ ಅವರಿಗೆ ಇಲ್ಲ ಅನ್ನುವ ಮೊದಲು ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು. ಸರಿ ಪಟೇಲ್ ಅವರೇ, ನನಗೊಪ್ಪಿಗೆ ಇದೆ. ನನಗೆ 1 ವರ್ಷದ ಸಮಯ ಬೇಕು. ನಾನು ಸ್ವತಃ ಅನ್ವಿತಾಗೆ ಡೈವರ್ಸ್ ಕೊಡ್ತೀನಿ. ನಿಮ್ ದೊಡ್ಡ ಯಜಮಾನ್ರು ಯಾರ ಜೊತೆ ನಿಶ್ಚಯ ಮಾಡ್ತಾರೋ ಅವ್ರ ಜೊತೆನೆ ಮದ್ವೆ ಆಗ್ತೀನಿ. 4 ವರ್ಷನೇ ಕಾದಿದ್ದೀವಿ, ಇನ್ನೂ 1 ವರ್ಷ ಯಾವ ಲೆಕ್ಕ? ಇದನ್ನ ಕೇಳಿ ದೊಡ್ಡ ಯಜಮಾನ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಇದ್ರ ಜೊತೆ ನಂದು ಇನ್ನೊಂದು ಷರತ್ತಿದೆ. ಈ 30 ಲಕ್ಷದ ಜೊತೆಗೆ ನನಗೆ ಪ್ರಿನ್ಸ್ ಗ್ರೂಪ್ ಸಹ ಬೇಕು. ಪ್ರಿನ್ಸ್ ಗ್ರೂಪ್? ಆದ್ರೆ ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಚಿಕ್ಕ ಯಜಮಾನ್ರೆ, ನೀವು ಇವಾಗ್ಲೇ ಏನು ಅಂತ ಹೇಳಬೇಕು. ಯಾಕಂದ್ರೆ ನಾನು ಈಗ ಪ್ರಿನ್ಸ್ ಗ್ರೂಪ್ನ ಆಫೀಸ್ ಹೊರಗಡೆ ನಿಂತಿದ್ದೇನೆ. ಏನೋ ಪ್ರಿನ್ಸ್ ಗ್ರೂಪ್ ಬಳಿ ಇದ್ದೀರಾ? ಹೌದು ಚಿಕ್ಕ ಯಜಮಾನ್ರೆ, ನಮ್ಗಿಲ್ಲಿ ಅವಾಗ ಕೆಲಸ ಇರುತ್ತೆ. ನೀವು ಇಲ್ಲಿಗೆ ಬನ್ನಿ.
ಅಷ್ಟರಲ್ಲಿ ಕಂಪನಿಯನ್ನ ಖರೀದಿ ಮಾಡೋದಕ್ಕೆ ಪ್ರಕ್ರಿಯೆ ಆರಂಭಿಸ್ತೀನಿ. ಸರಿ ಪಟೇಲ್ ಅವರೇ, ನಾನು ಈಗಲೇ ಬರ್ತೀನಿ. ಕಮಲಾಕರ್ ಪಾಟೀಲ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಗೌತಮ್ಗೆ ಚೆನ್ನಾಗಿ ತಿಳಿದಿತ್ತು. ಕಮಲಾಕರ್ ಪಾಟೀಲ್ ಒಂದು ಸಾರಿ ಏನಾದರೂ ಹೇಳಿದ್ರೆ ಆ ರೀತಿ ಅವರು ಮಾಡೇ ಮಾಡ್ತಾರೆ. ಅವರ ಪ್ರಭಾವದ ಮುಂದೆ ದೊಡ್ಡ ದೊಡ್ಡ ಜನರು ಸಹ ಸುಮ್ನಿರ್ತಾ ಇದ್ರು. ನಾನು ಬೇಗ ಚೆಕ್ ಪಡಿಬೇಕು. ಅನ್ವಿತಾ ಕಬೀರ್ ಹತ್ರ ಹೋಗೋದನ್ನ ತಡೆಯೋದಕ್ಕೆ ಇದೊಂದೇ ದಾರಿ. ಅಣ್ಣ ಗಾಡಿ ನಿಲ್ಸು, ನಡಿ ಬೇಗ ಹೋಗು. ಗೌತಮ್ನನ್ನು ನೋಡ್ತಾ ಇದ್ದಂತೆ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅಣ್ಣ ನಿಲ್ಸು. ಕಳೆದ 4 ವರ್ಷಗಳಿಂದ ಜಗತ್ತು ಗೌತಮ್ನನ್ನ ಸಾಮಾನ್ಯ ವ್ಯಕ್ತಿಯಂತೆ ನೋಡಿತ್ತು. ಆದ್ರೆ ಪಟೇಲ್ ಅವರಿಗೆ ಮಾತ್ರ ಸತ್ಯ ಗೊತ್ತಿತ್ತು. ಗೌತಮ್ ಎಷ್ಟು ಸಂಪತ್ತಿನ ಮಾಲೀಕನಾಗಿದ್ದನು ಅಂದ್ರೆ ಪ್ರಿನ್ಸ್ ಗ್ರೂಪ್ ತರಹದ 10 ಕಂಪನಿಗಳನ್ನ ಕಣ್ಣು ಮಿಟಿಕಿಸುವುದರೊಳಗೆ ಖರೀದಿಸುವಷ್ಟು. ಪಟೇಲ್ ಅವರೇ, ಕಂಪನಿ ಖರೀದಿ ಪ್ರಕ್ರಿಯೆ ಮುಗಿತಾ? ನಿಮ್ಮ ಕರೆ ಬಂದ ತಕ್ಷಣವೇ ನಾನೆಲ್ಲ ಫಾರ್ಮಾಲಿಟೀಸು ಮುಗಿಸಿದ್ದೀನಿ. ಈಗ ನಿಮ್ಮ ಸಹಿ ಮಾತ್ರ ಬಾಕಿ ಇದೆ. ಗುಡ್. ನಿಮ್ಮಿಂದ ನನಗೆ ಇನ್ನೊಂದು ಕೆಲಸ ಆಗಬೇಕಿದೆ. ಈ ಕಂಪನಿಯ ಚೇರ್ಮನ್ ಶೇಖರ್ ಆನಂದ್, ಅವನ ಮಗ ಕಬೀರ್ ಆನಂದ್ ತುಂಬ ಹಾಳಾಗಿರೋ ಹುಡುಗ. ಈ ಕಂಪನಿಲಿ ಶೇಖರ್ ಆನಂದ್ ಹೇಳಿದ ಮಾತೇ ಅಲ್ವಾ ನಡೆಯೋದು? ಅದು ಸಂಪೂರ್ಣ ಸತ್ಯ. ಒಳ್ಳೇದಾಯ್ತು. ಈಗ ಅವ್ರಿಗೆ ವಿಶ್ರಾಂತಿ ಪಡೆಯೋ ಸಮಯ ಬಂತು. ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಂದ್ರೆ ಈಗಲೇ ಶೇಖರ್ ಆನಂದ್ನ ಜೈಲಿಗೆ ಕಳಿಸೋ ವ್ಯವಸ್ಥೆ ಮಾಡಿ. ಈಗ ಈ ಕಂಪನಿ ಸಂಪೂರ್ಣ ಅಧಿಕಾರ ನಿಮ್ಮ ಕೈಯಲ್ಲಿದೆ. ನಿಮಗೆ ಏನ್ ಅದನ್ನೇ ಮಾಡಿ. ಬೇಕಿದ್ರೆ ನೀವೇ ಚೇರ್ಮನ್ ಆಗಬಹುದು. ಬೇಡ ಪಟೇಲ್ ಅವರೇ, ನನಗೆ ಚೇರ್ಮನ್ ಪೋಸ್ಟ್ ಬೇಡ. ಈಗ ಹೇಳಿ, ಈ ಕಂಪನಿಯ ವೈಸ್ ಚೇರ್ಮನ್ ಯಾರು? ಭಾರ್ಗವ್ ಕುಲಕರ್ಣಿ. ಹಾಗಾದ್ರೆ ಭಾರ್ಗವ್ ಕುಲಕರ್ಣಿಗೆ ಕರೆ ಮಾಡಿ. ಇಂದಿನಿಂದ ಅವರು ಈ ಕಂಪನಿಯ ಹೊಸ ಚೇರ್ಮನ್ ಅಂತ. ಕಮಲಾಕರ್ ಪಾಟೀಲ್ ದಾರಿಯನ್ನು ಯಾರು ತಡೆಯುವ ಧೈರ್ಯ ಮಾಡ್ತಿರ್ಲಿಲ್ಲ. ಗೌತಮ್ನ ಕಣ್ಣಲ್ಲಿ ಒಂದು ವಿಭಿನ್ನ ಮಿಂಚು ಹೊಳಿತಾ ಇತ್ತು. ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು. ಆಫೀಸ್ನಲ್ಲಿ ಗೌತಮ್ ಮತ್ತು ಪಾಟೀಲ್ ಒಳಗೆ ಹೋಗ್ತಾ ಇದ್ದಂತೆಯೇ 25 ವರ್ಷದ ಮಹಿಳೆ ಕ್ಯಾಬಿನ್ ಹೊರಗೆ ಅವರನ್ನ ನಿಲ್ಸಿದ್ಲು. ನೀವಿಬ್ರು ಒಳಗ್ ಹೇಗ್ ಬಂದ್ರಿ? ಅದು ಯಾರನ್ನು ಕೇಳ್ದೆ? ಅವಳು ಶೇಖರ್ ಆನಂದ್ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ. ಪಾಟೀಲ್ ಯಾರು ಅಂತ ಅವಳು ಇಲ್ಲಿವರೆಗೂ ನೋಡಿರ್ಲಿಲ್ಲ. ನಾನು ಇಲ್ಲಿನ ಚೇರ್ಮನ್ ಮಿಸ್ಟರ್ ಭಾರ್ಗವ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಈ ಕಂಪನಿಯ ವೈಸ್ ಚೇರ್ಮನ್. ಅಪಾಯಿಂಟ್ಮೆಂಟ್ ಇಲ್ಲದೆ ನಿಮ್ಮಂತ ಸೇಲ್ಸ್ ಮೆನ್ ಗಳನ್ನ ಅವ್ರು ಭೇಟಿ ಮಾಡಲ್ಲ. ಈಗ್ಲೇ ಇಲ್ಲಿಂದ ಹೊರಗೆ ಹೋಗಿ, ಇದ್ರೆ ಸೆಕ್ಯೂರಿಟಿ ಕರೆಸ್ತೀನಿ. ಸೆಕ್ಯೂರಿಟಿ. ಅಷ್ಟರಲ್ಲಿ ಗೌತಮ್ನ ಫೋನ್ ರಿಂಗ್ ಆಯ್ತು. ಅದು ಅನ್ವಿತಾ. ಕರೆ ಸ್ವೀಕರಿಸುವ ಮುನ್ನವೇ ಬ್ಯಾಟರಿ ಕಡಿಮೆಯಾಗಿ ಫೋನ್ ಆಫ್ ಆಯ್ತು. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ನಿಮಗ್ ಗೊತ್ತಾ? ಪಟೇಲ್ ಅವರೇ, ನನಗೆ ತಡ ಆಗ್ತಾ ಇದೆ. ದಯವಿಟ್ಟು ಭಾರ್ಗವ್ಗೆ ಕರೆ ಮಾಡಿ. ಹಲೋ. ಭಾರ್ಗವ್ ಕುಲಕರ್ಣಿಗೆ ಪಾಟೀಲ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲವನ್ನೂ ಬಿಟ್ಟು ತಕ್ಷಣ ಕ್ಯಾಬಿನ್ನಿಂದ ಹೊರಗೆ ಓಡಿ ಬಂದ್ರು. ನೋಡಿ, ನಾನ್ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಿಸ್ ಶಾಲಿನಿ, ನೀವು ಯಾರ ಜೊತೆ ಹೀಗೆ ಮಾತಾಡ್ತಾ ಇದ್ದೀರಾ? ಸಾರಿ ಸರ್, ಆದ್ರೆ ಶಟ್ ಅಪ್. ನಿನ್ನ ವರ್ತನೆ ನಿನ್ನ ಕೆಲಸದಿಂದ ತೆಗೆದುಹಾಕ್ಬೋದು ಅನ್ನೋದು ನಿನಗೆ ಗೊತ್ತಾ? ಆಫೀಸ್ನಲ್ಲಿ ಶಾಲಿನಿಗೆ ಈ ರೀತಿಯ ಅವಮಾನ ಇದೇ ಮೊದಲ ಬಾರಿ ಆಗಿತ್ತು. ಅವಳು ಫೋನ್ ಮೂಲಕ ಎಲ್ಲವನ್ನ ಶೇಖರ್ ಆನಂದ್ಗೆ ವಿವರಿಸಿದ್ಲು. ಇತ್ತ ಗೌತಮ್ ಪಟೇಲ್ ಅವರ ಜೊತೆ ಆಫೀಸ್ ಫಾರ್ಮಾಲಿಟೀಸ್ ಮುಗಿಸುವುದರಲ್ಲಿ ತೊಡಗಿದ್ದ. ಅಷ್ಟರಲ್ಲಿ ಅವನ ಕಣ್ಣು ಗಡಿಯಾರದ ಮೇಲೆ ಬಿದ್ದಿತ್ತು. ಈಗಾಗಲೇ 4 ಗಂಟೆ ಆಗಿತ್ತು. ಅವನ ಬಳಿ ಕೇವಲ 1 ಗಂಟೆ ಸಮಯ ಮಾತ್ರ ಉಳಿದಿತ್ತು. ಅವನು ಎಲ್ಲಾ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕಿ ಹೊರಗೆ ಹೋಗ್ತಾ ಇದ್ದಂತೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ ಮತ್ತು ಅವನ ಕಣ್ಣುಗಳು ಕೋಪದಿಂದ ತುಂಬಿತ್ತು. ಇಲ್ಲಿ ಏನಾಗ್ತಾ ಇದೆ? ಆದ್ರೆ ಭಾರ್ಗವ್, ನೀನ್ ನಿನ್ನ ಚೇರ್ಮನ್ ಅನ್ಕೊಂಡಿದ್ಯಾ? ಶಾಲಿನಿನ ಯಾಕೆ ಫೈರ್ ಮಾಡ್ದೆ? ಅವಳು ನನ್ನ ಅಸಿಸ್ಟೆಂಟ್ ತಾನೆ. ನಿನಗೆ ಎಷ್ಟು ಧೈರ್ಯ ಈ ರೀತಿ ಮಾಡೋಕೆ? ಹೇಳು. ಈ ಅಧಿಕಾರನ ನಾನು ಮಿಸ್ಟರ್ ಭಾರ್ಗವ್ಗೆ ಕೊಟ್ಟಿದ್ದೀನಿ. ಇಂದಿನಿಂದ ಅವರೇ ಈ ಕಂಪನಿಯ ಚೇರ್ಮನ್. ಹೌದಾ? ಹಾಗಾದ್ರೆ ನೀವ್ ಯಾರು ಅಂತ ನಾನು ಕೇಳ್ಬಹುದಾ? ನನ್ನ ಪರ್ಮಿಷನ್ ಇಲ್ದೆ ಒಳಗಡೆ ಹೇಗ್ ಬಂದ್ರಿ ನೀವು? ನಾನು ಕಮಲಾಕರ್ ಪಟೇಲ್. ಆ ಹೆಸರು ಹೇಳ್ತಾ ಇದ್ದಂತೆ ಶೇಖರ್ ಆನಂದ್ಗೆ ಭೂಕಂಪವಾದಂತೆ ಭಯ ಆಯಿತು. ಮಿಸ್ಟರ್ ಪಟೇಲ್,
ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದ್ ಕೆಲಸ ಮಾಡೋಣ, ನನ್ನ ಕ್ಯಾಬಿನ್ಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ, ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ FM ನಲ್ಲಿ.